ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಕಳೆದ 3-4 ವರ್ಷಗಳ ಹಿಂದೆ ಈ ಶೌಚಾಲಯ ಎಂಬ ಮಾದರಿ ಶೌಚಾಲಯಗಳನ್ನು ನಿರ್ಮಿಸಿದ್ರು. ವಿಪರ್ಯಾಸ ಏನಂದರೆ ಇದ್ರ ಬಗ್ಗೆ ಟೆಂಡರೇ ಕರೆದಿಲ್ಲ. ಟೆಂಡರ್ ಕರೀದಲೇ ಶೌಚಾಲಯಗಳನ್ನು ನಿರ್ಮಿಸಿ ಅದನ್ನು ಒಂದು ದಿನ ಕೂಡ ಉಪಯೋಗ ಬರದೇ ಇರೋ ಥರ ಮಾಡಿದ್ದಾರೆ. ಈ ಶೌಚಾಲಯ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಹಿತದೃಷ್ಟಿಯಿಂದ ಮಾಡಿರೋಂಥ ಶೌಚಾಲಯಗಳು. ಆದರೆ ಇವತ್ತೊಂದು ದಿನ ಅದರ ಸ್ಥಿತಿ ಹೇಗಿದೆ ಅಂದರೆ ಅನೈತಿಕ ಚಟುವಟಿಕೆಗಳಿಗೋಸ್ಕರ ಶೌಚಾಲಯ ಉಪಯೋಗಕ್ಕೆ ಬರ್ತಾ ಇದೆ. ಅದರಿಂದ ಮಹಾನಗರ ಪಾಲಿಕೆ ಖುದ್ದಾಗಿ ಈ ಶೌಚಾಲಯಗಳನ್ನು ನಿರ್ವಹಣೆಗೆ ಟೆಂಡರ್ ಏನು ಅವಶ್ಯಕತೆ ಇಲ್ಲ. ಮಹಾನಗರ ಪಾಲಿಕೆಯಲ್ಲೇ ಸಾಕಷ್ಟು ಸಿಬ್ಬಂದಿ ವರ್ಗದವರು ಇದ್ದು ಶೌಚಾಲಯಗಳನ್ನು ನಿರ್ವಹಿಸತಕ್ಕಂಥದ್ದು ಅವರೇ ಮಾಡ್ಬೋದು ಅಂತ ನಮ್ಮ ಕಳಕಳಿಯ ಮನವಿ ಸರ್. ಯಾಕಂದರೆ ಮೈಸೂರು ಸ್ವಚ್ಛ ನಗರಿ, ಪ್ರವಾಸಿಗರು ಹೆಚ್ಚು ಬರುವಂಥ ನಗರ, ಅದರಲ್ಲಿ ಉಪಯೋಗ ಆಗಲಿ ಅನ್ನುವಂಥ ದೃಷ್ಟಿಯಿಂದ. ಹೌದು ಸರ್. ಈಗ ನಾವೇ ಮನೆಯಿಂದ ಹೊರಗಡೆ ಬರ್ತೀನಿ ಅಂದ್ರೂ ಎಲ್ಲೂ ಕೂಡ ಒಂದು ಸಾರ್ವಜನಿಕ ಶೌಚಾಲಯ ಒಂದು ಕೂಡ ಕರೆಕ್ಟಾಗಿ ನಿರ್ವಹಿಸ್ತಾ ಇಲ್ಲ ಸರ್. ಈ ಮೈಸೂರು ಒಂದು ಸ್ವಚ್ಛ ನಗರ ಎಂಬ ಒಂದು ಖ್ಯಾತಿ ಇದೆ. ಆದರೆ ಪ್ರವಾಸಿಗಳು ಈ ಥರ ಬಂದಾಗ ಒಂದು ಕರೆಕ್ಟಾಗಿ ಒಂದು ಶೌಚಾಲಯ ನಾವು ಕೊಡಲಿಲ್ಲ ಅಂದರೆ ಇದು ಮೈಸೂರು ಮಹಾನಗರ ಪಾಲಿಕೆಗೆ ಒಂದು ಕಳಂಕ ಸರ್.